ಈಗ ಮಕ್ಕಳಿಗೆ ಬಳಸೋ ಪೌಡರ್ಗಳಿರ್ಬೋದು, ಇವೆಲ್ಲ ಎಷ್ಟು ಮಟ್ಟಿಗೆ ಕ್ಯಾನ್ಸರ್ ಕಾರಕ ಅಂಶಗಳಿರುತ್ತೆ? ಹೇಗೆ ಬಳಸಬೇಕು ಮಕ್ಕಳಿಗೆ ಪರ್ಟಿಕ್ಯುಲರ್? ಯಾವುದೇ ಒಂದು ಪದಾರ್ಥ ಹ್ಮ್ ನೈಸರ್ಗಿಕವಾಗಿ ಬಂದಿಲ್ಲ. ಹ್ಮ್ ನಮ್ಮಲ್ಲಿ ನಾವೆಲ್ಲ ಮಕ್ಕಳಾಗಿದ್ದ ನಮ್ಮ ತಾಯಿ ಹೇಳಿದ್ರು, ಹ್ಮ್. ಕಡಲೆ ಹಿಟ್ಟು ಉಜ್ಜಿಬಿಟ್ಟು ಹೌದು, ಸ್ನಾನ ಸ್ನಾನ ಮಾಡಿಸ್ತಾರೆ. ಮಾಡಿಸೋರು. ಕಡಲೆ ಹಿಟ್ಟು ನೋಡಿ, ಹೌದು. ಅವ್ರೇನಾದರೂ ಟಾಲ್ಕಮ್ ಪೌಡ್ರ್ ತಗೊಂಬಂದ್ರ, ಹಾ, ಪಾಂಡ್ಸ್ ಕ್ರೀಮ್ ತಂದ್ರ? ಇಲ್ಲ. ಇಲ್ಲ. ಕಡಲೆ ಹಿಟ್ಟು ತಲೆಗೆ ಎಣ್ಣೆ ಹಾಕಿ, ಹರಳೆ ಎಣ್ಣೆ ಹಾಕಿ, ಹೌದು. ಬಿಸಿಲಲ್ಲಿ ಕೂಡಿಸಿ, ಹ್ಮ್ ಬಿಸಿ ನೀರು ಹಾಕಿ, ಸೀಗೆಕಾಯಿ, ಸೀಗೆ ಪುಡಿ ಹ್ಮ್ ಅಲ್ವಾ ಹೌದು. ಹಾಕಿ ಇದನ್ನು ಸ್ನಾನ ಮಾಡಿಸಿದಾಗ ಸೀಗೆ ಎಣ್ಣೆ. ಇವತ್ತು ನೋಡಿ ನನಗೆ ಅಬ್ದುಲ್ ಕಲಾಂ ಒಂದೇ ತರ ಕೂದಲಿದೆ. ಅದೇ ಹಾ. ಇವತ್ತು ಬಹಳ ಎಕ್ಸ್ಪೆನ್ಸಿವ್, ಅತಿ ದುಬಾರಿ ಹ್ಮ್ ಶಾಂಪುಗಳು, ಕಂಡೀಷನರ್ಗಳು. ಕಂಡೀಷನರ್ ಹ್ಮ್. ತಲೆ ಕೂದಲೆಲ್ಲ ಬಿದ್ದೋಗಿರೋರು ಬಹಳ ಜನ ನೋಡಿದ್ದೀನಿ. ನಿಜ, ನಿಜ. ಹೌದಲ್ಲ? ನಿಜ. ಇದರಲ್ಲೇನು ಸತ್ಯಾಂಶ ಇದನ್ನು ಸುಳ್ಳು ಯಾವುದೂ ಇಲ್ಲ. ಹ್ಮ್ ಕೆಮಿಕಲ್ಸ್ ಅನ್ನು ಆದಷ್ಟು ನಾವು ತಡೆಗಟ್ಟಬೇಕು, ಕಮ್ಮಿ ಉಪಯೋಗಿಸ್ಬೇಕು. ಓಕೆ ಓಕೆ. ಕೆಮಿಕಲ್ಸ್ ಇಂದ ನಮಗೆ ಹಾನಿಯೇ ಹೊರತು ಹ್ಮ್. ಅದರಿಂದ ನಮ್ಗೆ ಯಾವುದು ಅನುಕೂಲವಿಲ್ಲ. ಹ್ಮ್ ಈ ಪ್ರತಿಯೊಂದು ಔಷಧಿ ಕೂಡ ಒಂದು ಕೆಮಿಕಲ್ಲು ಅಥವಾ 2 ಕೆಮಿಕಲ್ಲು. ಕರೆಕ್ಟ್.